ಶಿವಾಯ ಎಲ್ರಿಗೂ ನಮಸ್ಕಾರ. RCB ವಿನ್ ಆಗಬೇಕಂತ ಊರಲ್ಲಿ ಇರೋ ದೇವಸ್ಥಾನದಲ್ಲಿ ಪೂಜೆಗಳನ್ನು ಹೋಮಗಳನ್ನು ಪ್ರಾರ್ಥನೆ ಮಾಡ್ತಾಯಿದ್ರು. ಅದೇ ಥರ RCB ವಿನ್ ಆಯಿತು. ಆದರೆ ಸ್ಟೇಡಿಯಮಲ್ಲಿ ನೋಡಿ 11 ಜನ ಆತ್ಮಶಾಂತಿಯಾಗಿದ್ದಾರೆ. ಮಗು ಆತ್ಮಶಾಂತಿಯಾಗಿದೆ. ಒಂದೊಂದು ಕುಟುಂಬದಲ್ಲಿ ಫೇಸ್ಬುಕ್ಕಲ್ಲೆಲ್ಲ ನೋಡುವಾಗ ತುಂಬ ಬೇಜಾರಾಯಿತು. ಮೊದಲು ಸೇಫ್ಟಿ ಇರಬೇಕು. ಏಪ್ರಿಲ್ 2025ರಿಂದ ಏಪ್ರಿಲ್ 2026ವರೆಗೂ ಈ ಥರ ಸಮಸ್ಯೆ ಆಗುತ್ತೆ ಅಂತ ನಾವು ತಾಳೆಗೀರಿನಲ್ಲಿ ಓದಿ ಹೇಳಿದ್ದೀವಿ. ತಾಳೆಗೀರಿನಲ್ಲಿ ಶಿವವಾಕ್ಯ ಪ್ರಕಾರ ಪಾಲಿಟಿಕ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ, ಯುದ್ಧಗಳು ಬರುತ್ತೆ, ಒಂದೊಂದು ದೇಶಕ್ಕೂ ಯುದ್ಧ ಆಗುತ್ತೆ, ಯುದ್ಧ ಸಮಸ್ಯೆಗಳು ಹೆಚ್ಚಾಗೇ ಇರುತ್ತೆ, ವಯಸ್ಸು ವ್ಯತ್ಯಾಸ ಇಲ್ಲದೆ ಮರಣಗಳು ಆಗುತ್ತೆ, ಪಂಚಭೂತ ಶಕ್ತಿಯಿಂದ ತೊಂದರೆ ಆಗುತ್ತೆ, ಗಾಳಿ, ಫೈರ್ ಆಕ್ಸಿಡೆಂಟ್ ಈ ಥರ ತುಂಬ ಜಾಸ್ತಿ ಆಗುತ್ತೆ ಈ ವರ್ಷ. ಚಿಕ್ಕ ವಯಸ್ಸು ಮರಣಗಳು ಹೆಚ್ಚಾಗುತ್ತೆ ಅಂತ ಅದೇ ಥರ ಒಂದೊಂದಾಗಿ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ 1-2 ದೀಪ ಹಚ್ಚಿ ಪ್ರಾರ್ಥನೆ ಮಾಡಿ, ಒಂದು ಲೋಕಕ್ಕೋಸ್ಕರ, ಒಂದು ನಿಮ್ಮ ಕುಟುಂಬಕ್ಕೋಸ್ಕರ. ಯಾಕಂದರೆ ಚಿಕ್ಕ ವಯಸ್ಸು ಮರಣಗಳು ಹೆಚ್ಚಾಗುತ್ತೆ. 25, 18 ಅದು ವಯಸ್ಸು ಹೇಳೋಕ್ಕಾಗಲ್ಲ, ಮರಣಗಳು ಹೆಚ್ಚಾಗುತ್ತೆ ಅಂತ. ಅದೇ ಥರ ಒಂದೊಂದು ದೇಶದಲ್ಲಿ ನೋಡಿ, ಒಂದೊಂದು ಜಾಗದಲ್ಲೂ ಆಕ್ಸಿಡೆಂಟ್ ಆಗಿ ಮಗು ತೀರೋಯ್ತು, ಮಕ್ಕಳು ತೀರ್ಕೊಂಡ್ರು, ಆ ಥರ ಎಲ್ಲ ತುಂಬ ಸಮಸ್ಯೆಗಳು ಬರ್ತಾ ಇರುತ್ತೆ. ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತೀನಿ ನಾನು. ಎಲ್ಲರೂ ಪ್ರಾರ್ಥನೆ ಮಾಡಿ, ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು. ಸೇಫ್ಟಿ ಮುಖ್ಯ, ಟೇಕ್ ಕೇರ್ ಮಾಡಿ. ನೋಡಿ, ನಿಮ್ಮ ಕುಟುಂಬ ಇದೆ, ಮಕ್ಕಳಿಗೆ ಹೇಳಿ ಆ ಥರ ಎಲ್ಲ ಜನ ಇದ್ದರೆ ಸೇಫಾಗಿ ಮನೆಗೆ ಬಂದು ಸೇರಬೇಕಂತ. ಖಂಡಿತ ಒಂದೊಂದು ಜಾಗದಲ್ಲೂ ಸರಿ, ಆಟ ಆಡೋ ಜಾಗದಲ್ಲಿ ಜನ ಇರ್ತಾರೆ, ಆದರೆ ಸೇಫ್ಟಿ ಮುಖ್ಯ. ಸೇಫ್ಟಿ ಇಲ್ಲ ಅಂದರೆ ಅಲ್ಲಿ ಹೋಗಬೇಡಿ, ದಯವಿಟ್ಟು ಹೋಗಬೇಡಿ. ಈಗ ಅವರು ಆಟ ಆಡಿಬಿಟ್ಟು ಅವರು ಹೋಗ್ಬಿಟ್ರು ಟೀಮ್ ಆಗಿ, ಆದರೆ ಇಲ್ಲಿ ಕಷ್ಟಪಟ್ಟಿದ್ದು ಜನ, ಎಷ್ಟು ಜನ ನೋಡೋಕ್ಕಾಗದೆ ಅದು ತುಂಬ ಕಷ್ಟ ಆಯಿತು. ಅದನ್ನ ನೋಡಿದೆ ನಾನು, ತುಂಬ ಬೇಜಾರಾಯಿತು. ದೇವರು ಅವ್ರ ಕುಟುಂಬಕ್ಕೆ ಖಂಡಿತ ಅವ್ರ ಕುಟುಂಬ ಆಶೀರ್ವಾದ ಮಾಡಬೇಕಂತ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ದೇವರು ಒಳ್ಳೇದು ಮಾಡಲಿ. 11